ದೇಶದ ಪ್ರಧಾನಿಯಾಗಿ 12 ವರ್ಷಗಳ ಆಡಳಿತ ಪೂರ್ಣಗೊಳಿಸಿ ಹೊಸ ದಾಖಲೆ ಬರೆದಿರುವ ಪ್ರಧಾನಿ ನರೇಂದ್ರ ಮೋದಿಯವರ ಸಾಧನೆಯನ್ನ ನೆಲಮಂಗಲ ಬಿಜೆಪಿ ಕಾರ್ಯಕರ್ತರು ಸಂಭ್ರಮದಿಂದ ಆಚರಿಸಿದರು. ಈ ಹಿನ್ನೆಲೆಯಲ್ಲಿ ನೆಲಮಂಗಲದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಪ್ರಧಾನಿ ಮೋದಿಯವರು ಇನ್ನಷ್ಟು ವರ್ಷಗಳ ಕಾಲ ದೇಶಕ್ಕೆ ಸೇವೆ ಸಲ್ಲಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿ ಪ್ರಧಾನಿ ಮೋದಿಯವರ ಅಭಿವೃದ್ಧಿ ಕಾರ್ಯಗಳನ್ನು ಶ್ಲಾಘಿಸಿದರು. ಬಳಿಕ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಲಾಯಿತು. ಅಲ್ಲದೆ ದೇವಸ್ಥಾನದ ಆವರಣದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಿ ಭಕ್ತರಿಗೆ ಹಾಗೂ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಲವು ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತು ಮೋದಿ ಅಭಿಮಾನಿಗಳು ಉಪಸ್ಥಿತರಿದ್ದರು. ನಮ್ಮ ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ, ನಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಸುಮಾರು 12 ವರ್ಷದಿಂದನೂ ಕೂಡ ದೇಶಕ್ಕೋಸ್ಕರ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ 12 ವರ್ಷ ಆಯಿತು ಭಾರತದ ಪ್ರಧಾನಮಂತ್ರಿಗಳಾಗಿ ಅವರು ಸೇವೆ ಸಲ್ಲಿಸಕ್ಕೆ ನಿಂತು. ಬಹುಶಃ ಇಂಥ ಪ್ರಧಾನಮಂತ್ರಿಗಳನ್ನ ನಾವು ಯಾವತ್ತೂ ಕೂಡ ಕಂಡಿರಲಿಲ್ಲ. ಅವ್ರು ಯಾವತ್ತೂ ಪ್ರತಿ ಕ್ಷಣದಲ್ಲೂ ಕೂಡ, ಪ್ರತಿ ಜೀವನದಲ್ಲೂ ಕೂಡ, ಪ್ರತಿ ಹೆಜ್ಜೆಲ್ಲೂ ಕೂಡ ದೇಶಕ್ಕೆ ಒಳ್ಳೆಯದಾಗಲಿ, ನನ್ನ ನಾಡಿಗೆ ಒಳ್ಳೆಯದಾಗಲಿ, ನನ್ನ ಜನತೆಗೆ ಒಳ್ಳೆಯದಾಗಲಿ ಅಂತೇಳಿ ತನ್ನ ಜೀವನದ್ದಕ್ಕೂ ಕೂಡ ಜೀವನನೇ ಮುಡುಪಾಗಿಟ್ಕೊಂಡು ಇವತ್ತು ರಾಜಕೀಯ ಮಾಡ್ತಾ ಪ್ರಧಾನಮಂತ್ರಿಗಳಾಗಿ ಇವತ್ತು ಸೇವೆ ಸಲ್ಲಿಸಿದ್ರು. ಆ ಒಂದು ಸಂತೋಷದ ವಿಚಾರವಾಗಿ ನಾವು ಇವತ್ತು 12 ವರ್ಷದ ಒಂದು ವಿಜೃಂಭಣೆಯ ಏನು ಅವ್ರ ನಡೆ ಇತ್ತು, ಆ ನಡೆನ ಜನಗಳಿಗೆ ತಲುಪಿಸ್ಬೇಕು, ಮನೆ ಮನೆಗೂ ಕೂಡ ಸಿಹಿ ಹಂಚಿಸ್ಬೇಕು, ಅವ್ರು ಇನ್ನೂ ಹೆಚ್ಚಿನ ರೀತಿ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಬೇಕು, ಈ ನಾಡಿಗೆ, ಈ ದೇಶಕ್ಕೆ ಅವರ ಅವಶ್ಯಕತೆ ತುಂಬ ಐತೆ ಅಂತೇಳಿ ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿ ಪ್ರಜೆಗೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಇದು. ಬಹುಶಃ ಎಲ್ಲಿ ನರೇಂದ್ರ ಮೋದಿಯವರ ಕನಸು ಇಲ್ಲಿವರೆಗೂ ಕೂಡ ನನಸಾಗಕ್ಕೆ ಕೆಲವು ಅಡೆತಡೆಗಳು ಇರೋದ್ರಿಂದ ಅವನು ನಮ್ಮದು ಏನು ನೋವೇನಪ್ಪ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಹಲವಾರು ಜನಪರ ಕೆಲಸಗಳನ್ನ ಜನಗಳಿಗೆ ಮುಡ್ಸೋಕ್ಕಾಗ್ತಾ ಇಲ್ಲ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿಯವರು ಆಡಳಿತ ಮಾಡಿರ್ತಕ್ಕಂಥ ಹಲವಾರು ಯೋಜನೆಗಳು ಇವತ್ತು ಸಾಮಾನ್ಯ ಜನಗಳಿಗೆ ಮುಡ್ಸೋಕ್ಕಾಗ್ತಾ ಇಲ್ಲ. ಅದರಿಂದ ನಮ್ಮ ತಾಲೂಕಲ್ಲಿರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಅಭಿಮಾನಿಗಳಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೀನಿ. ನಾವು ಕೇವಲ ನರೇಂದ್ರ ಮೋದಿಯವ್ರ ಬಗ್ಗೆ ಜೇಕಾರ ಕೂಗಿದ್ರೆ ಸಾಲದು. ನರೇಂದ್ರ ಮೋದಿಯವರು 12 ವರ್ಷ ಆಡಳಿತದಲ್ಲಿ ಯಾವ್ಯಾವ ರೀತಿ ಜನಗಳಿಗೆ ಸಕಾಲಗಳನ್ನ ತಂದುಕೊಟ್ರು, ಜನಗಳಿಗೆ ಯಾವ ರೀತಿ ಅನುಕೂಲ ತಂದುಕೊಟ್ರು, ಅದನ್ನು ಪ್ರತಿ ಮನೆಯಲ್ಲೂ ಕೂಡ ತಲುಪಿಸುವಂಥ ಕೆಲಸ ಆಗಬೇಕು. ಆವಾಗ ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸು ಸಿಗ್ತದೆ. ಆದ ಕಾರಣ ಮುಂದಿನಗಳಲ್ಲಿ ಎಲ್ಲ ಒಂದು ಲೆಟರ್ ಬಾಡಿಸಿ, ಪಾಂಪ್ಲೆಟ್ ಹೊಡಿಸಿ ಪ್ರತಿ ಮನೆಗೂ ಕೂಡ ಆ ನರೇಂದ್ರ ಮೋದಿಯವರು 12 ವರ್ಷದಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದು, ಜನಗಳಿಗೆ ಯಾವ್ಯಾವ ರೀತಿ ಅನುಕೂಲ ಮಾಡಿಕೊಟ್ರು ಅಂತಕ್ಕಂಥ ತಿಳಿಸ್ಬೇಕು. ಇವತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ ನಮ್ಮ ನಗರಾಧ್ಯಕ್ಷರು ಕೇಶವಮೂರ್ತಿಯವರು ಮತ್ತು ಮಹಿಳಾ ಮೋರ್ಚಾದ ಎಲ್ಲ ಹಿರಿಯ ಮುಖಂಡರುಗಳು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, ಎಲ್ಲ ಮುಖಂಡರುಗಳ ನೇತೃತ್ವದಲ್ಲಿ ಇವತ್ತು ನಾವು ಅವರಿಗೆ ಸಿಹಿ ಹಂಚೋದ್ರ ಮುಖಾಂತರ ಅವ್ರ ಹೆಸರು ಮೇಲೆ ತಾಲೂಕಲ್ಲಿರ್ತಕ್ಕಂಥ 278 ಬೂತಲ್ಲೂ ಕೂಡ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ಬೂತಲ್ಲಿರ್ತಕ್ಕಂಥ ಬೂತಾಧ್ಯಕ್ಷರು ಅವ್ರ ಹೆಸರು ಮೇಲೆ ಅರ್ಚನೆ ಮಾಡೋದ್ರ ಮುಖಾಂತರ ಅವರು ಇರ್ತಕ್ಕಂಥ ಯಾವುದೇ ದೇವರಾಗಿರಲಿ, ಯಾವುದೇ ದೇವಸ್ಥಾನ ಆಗಿರಲಿ, ಆ ದೇವಸ್ಥಾನದಲ್ಲಿ ಅವರು ನರೇಂದ್ರ ಮೋದಿ ಅವರು ಒಳ್ಳೆಯದಾಗಲಿ ಅಂತ ಅರ್ಚನೆ ಮಾಡಿಸಿ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳು ಕೂಡ ಇವತ್ತು ಅವ್ರ ಹೆಸರು ಮೇಲೆ ಪೂಜೆ ಮಾಡಿಸೋರೆ. ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ನರೇಂದ್ರ ಮೋದಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯ ಶಕ್ತಿ ಕೊಡಲಿ, ಈ ನಾಡು, ಈ ದೇಶ ನಾಳಂತ ಅದ್ಭುತವಾದ ಒಂದು ಸಾಮರಸ್ಯ ಕೊಡಲಿ, ಇನ್ನೂ ನಮ್ಮ ದೇಶಕ್ಕೆ ಮತ್ತು ನಮ್ಮ ನಾಡಿಗೆ ಇನ್ನೂ ಹಲವಾರು ವರ್ಷಗಳ ಕಾಲ ಪ್ರಧಾನಮಂತ್ರಿಗಳಾಗಿರಲಿ ಅಂತಕ್ಕಂಥದ್ದನ್ನು ನಾನು ಕೂಡ ಆಂಜನೇಯಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಅವ್ರು ಒಳ್ಳೆಯದಾಗ್ತದೆ. ಅವರ ಮುಂದಿನ ಏನು ಕನಸುಗಳೈತೆ, ಸ್ವಂತಕ್ಕೇನೋ ಅಲ್ಲ, ಏನು ಕನಸುಗಳೈತೆ ದೇಶಕ್ಕೋಸ್ಕರ, ನಾಡಿಗೋಸ್ಕರ ಅದು ಈಡೇರಿಸಂಥ ಶಕ್ತಿ ಆ ಆಂಜನೇಯ ಸ್ವಾಮಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಯಸ್ತೀನಿ. ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು 12 ವರ್ಷವನ್ನು ಪ್ರಧಾನಮಂತ್ರಿಯಾಗಿ ಯಶಸ್ವಿಯಾಗಿ ಪೂರೈಸಿದ ಹಿನ್ನೆಲೆಯಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇಡೀ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ನಮ್ಮ ಮಂಡಲ ಅಧ್ಯಕ್ಷರ ಹಾಗೂ ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಈ ದಿವಸ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಆ ಭಗವಂತ ಇನ್ನವರಿಗೆ ಆಯಸ್ಸು, ಕೀರ್ತಿ, ಯಶಸ್ಸನ್ನು ಕೊಟ್ಟು ನರೇಂದ್ರ ಮೋದಿಯವರಿಗೆ ಕಾಪಾಡಲಿ ಅಂತ ನಾವೆಲ್ಲರೂ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ನಮ್ಮ ದೇಶದ ಕೀರ್ತಿಯನ್ನು ವಿಶ್ವದೆತ್ತರಕ್ಕೆ ಕೊಂಡೊಯ್ದ ವಿಶ್ವನಾಯಕ ನರೇಂದ್ರ ಮೋದಿಯವರ ಈ ಒಂದು ಎಲ್ಲ ಅಭಿವೃದ್ಧಿ ಕೆಲಸಗಳು ಕೂಡ ನಮ್ಮೆಲ್ಲರಿಗೂ ಕೂಡ ತಲುಪಲಿ, ಭಗವಂತ ಇನ್ನಷ್ಟು ಅವರಿಗೆ ಒಳ್ಳೆಯದನ್ನು ಮಾಡಲಿ ಅಂತ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಭಾರತ ದೇಶದ ಸುದಿನ ಅಂತ ಹೇಳೋಕ್ಕೆ ತಪ್ಪಾಗಲಾರದು. ಸ್ವತಂತ್ರ ಬಂದಾಗಿಂದ ಸುಮಾರು ನೆಹರು ಅವರು 12 ವರ್ಷ ಕಾಲ ದೇಶದ ಪ್ರಧಾನಮಂತ್ರಿಗಳಾಗಿದ್ದರು. ಅವರನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿಯವರು 12 ವರ್ಷನ ಅವ್ರದ್ದು ಇದನ್ನು ಸಮಗಟ್ಟಿ ಈಗ ಮುಂದೆ ನಡೀತಾ ಇದ್ದಾರೆ. ಇನ್ನೂ 3 ವರ್ಷ ಕಾಲ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗ್ತಾರೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಬಂದ ಮೇಲೆ ಸುಭಿಕ್ಷವಾಗಿದೆ ಭಾರತ ದೇಶ ಅಂತ ಹೇಳೋಕ್ಕೆ ತಪ್ಪಾಗಲಾರದು. ಹಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಈ ನಮ್ಮ ದೇಶವನ್ನು ಸುಭಿಕ್ಷವಾಗಿ ಇವತ್ತು
ಹೊರ ರಾಜ್ಯಕ್ಕೆ, ಹೊರ ದೇಶಕ್ಕೆ, ಹೊರ ಕಂಟ್ರಿಗೆ ಲೆಕ್ಕ ಹಾಕ್ಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಸುಭಿಕ್ಷವಾಗಿದ್ದಾರೆ. ಇನ್ನೂ ನಮ್ಮ ದೀರ್ಘಾಯಸ್ಸನ್ನು ನಮ್ಮ ನರೇಂದ್ರ ಮೋದಿ ಅವರಿಗೆ ಕೊಡಲಿ ಅಂತ ಹೇಳ್ತಾ, ನಮ್ಮ ನೆಲಮಂಗಲ ಘಟಕದಿಂದ ನಮ್ಮ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಹವನ ಪುರಸ್ಕಾರಗಳನ್ನು ಇವತ್ತು ನಮ್ಮ ರಾಜ್ಯದ ಎಲ್ಲ ಘಟಕದವರು ಮಾಡ್ತಾಯಿದ್ದಾರೆ. ನಾವು ಕೂಡ ಇವತ್ತು ತಾಲೂಕು ನಮ್ಮ ಚೌಧರಿ ಅವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿ ಆದ ಸತೀಶ್ ಅವರು, ನಮ್ಮ ಗೌಡರು, ಮಹಿಳಾ ಮೋರ್ಚಾ ಇವರುಗಳಿಂದ ಸಹಾಯದಿಂದ ಇವತ್ತು ನಾವು ನೆಲಮಂಗಲದಲ್ಲೂ ಅವರಿಗೆ ದೀರ್ಘಾಯಸ್ಸು ಕೊಡಲಿ, ಇನ್ನೂ ಪ್ರಧಾನಮಂತ್ರಿಗಳಾಗಿ ಇನ್ನೂ 16 ವರ್ಷ ಕಾಲ ಇರಲಿ ಅಂತ ಬೇಡ್ಕೊಳ್ತಾ ಆಂಜನೇಯನಲ್ಲಿ ನಾವು ಕೇಳ್ಕೊಳ್ತಾ ಇವತ್ತು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. MS ರೇಣುಕಾ ಪ್ರಸಾದ್, ಜಿಲ್ಲಾ BJP ಖಜಾಂಚಿ. ಇವತ್ತಿನ ದಿವಸ 3400 ದಿವಸ ನಮ್ಮ ನರೇಂದ್ರ ಮೋದಿಜಿಯವರ ಆಡಳಿತ ಇವತ್ತಿಗೆ 3400 ದಿವಸಗಳಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ನಾವು ಪ್ರತಿ ತಾಲೂಕಿನಲ್ಲಿ, ಪ್ರತಿ ಪಂಚಾಯಿತಿಗಳಲ್ಲಿ, ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡಿ ಸಿಹಿ ಹಂಚುವುದರ ಮೂಲಕ ಅವರ ಸಾಧನೆಗಳನ್ನು ನಾವು ಜನಗಳಿಗೆ ತಿಳಿಸ್ತಕ್ಕಂಥದ್ದು. ಉಜ್ವಲ ಯೋಜನೆ ಇರಬೇಕು, ಹೊಗೆ ಮುಕ್ತ ದೇಶವನ್ನು ಮಾಡಬೇಕು ಅಂತ ಹೇಳಿ ಸಾಮಾನ್ಯ ಜನಗಳಿಗೂ ಈ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ದೇಶಾದ್ಯಂತ ಉಜ್ವಲ ಯೋಜನೆ ಗ್ಯಾಸನ್ನು ಉಚಿತವಾಗಿ ಕೊಟ್ಟಿರ್ತಕ್ಕಂಥದ್ದು. ಆಯುಷ್ಮಾನ್ ಭಾರತ್ ಆರೋಗ್ಯ ಅಂತ ಕರ್ನಾಟಕ ಅಂತ ಹೇಳಿಬಿಟ್ಟು ಪ್ರತಿ ಮನೆಗೂ ಒಂದು ತಲೆಗೆ 5 ಲಕ್ಷ ರೂಪಾಯಿ ರೀತಿಯಾಗಿ ಉಚಿತ ಸೇವೆಯನ್ನು ನೀಡಲು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕಾರ್ಡನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು. ಮತ್ತು ಮೊದಲಾಗಿ ನಮ್ಮ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಗಳಂತೆ ಪ್ರತಿ ವರ್ಷವೂ ನೀಡ್ತಕ್ಕಂಥ ಉತ್ತಮವಾದಂಥ ಸೇವೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.